ಒಂದು ವಾಹಿನಿಗೆ ಸ್ವಾಗತ. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಜಟ್ಟಿ ಅಗ್ರಹಾರ ಕೆರೆಯಂಗಳದಲ್ಲಿ ಏಳುಹಳ್ಳಿ ಗ್ರಾಮ ದೇವತೆ ಶ್ರೀ ಬೇವಿನಳಮ್ಮ ತಾಯಿಯ ಜಲದಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ. ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ಧಾರ್ಮಿಕ ಪೂಜೆ ಸಲ್ಲಿಸಿದ ನಂತರ ಗಂಗಾ ಪೂಜೆ ಜರುಗಿದೆ. ಸಾಹಿತಿಗಳು ಆದ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಸುಮಾರು 250 ವರ್ಷಗಳ ಇತಿಹಾಸವುಳ್ಳ ದೇವಗಾನಿಕೆ ಶ್ರೀ ಬೇವಿನಮ್ಮ ತಾಯಿ 7 ಜನ ಅಕ್ಕ ತಂಗಿಯರಲ್ಲಿ ತಾಯಿಯೂ ಒಬ್ಬಳು. ಈ ತಾಯಿಯ ಜಾತ್ರೆ ಜಲದಿ ವಿಶೇಷವಾಗಿ ಆಚರಣೆ ಮಾಡುತ್ತಾ ನಮ್ಮ ಪೂರ್ವಿಕರು ಬಂದಿದ್ದಾರೆ. ಹಾಗೆ ನಾವು ಕೂಡ ಈ ಆಚರಣೆಯನ್ನು ಮುಂದುವರಿಸುತ್ತಾ ಬಂದಿದ್ದೇವೆ. ಈ ದೇವಿಯ ಜಾತ್ರೆಯನ್ನ 5 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದು, ಜಲದಿಯನ್ನ ವರ್ಷಕ್ಕೊಮ್ಮೆ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಎಂದರು. ಜುಟ್ಟಿ ಅಗ್ರಹಾರ ಅಂದ್ರೆ ಜಟ್ಟಿ ಮನೆತನದವರಿಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂತಹ ಇತಿಹಾಸವುಳ್ಳ ಗ್ರಾಮವಾಗಿದ್ದು, ಇಲ್ಲಿ ನೆಲೆಸಿರುವ ಗ್ರಾಮ ಶಕ್ತಿ ಬೇವಿನಳಮ್ಮ ತಾಯಿಯು ಗ್ರಾಮಕ್ಕೆ ಯಾವುದೇ ತೊಂದರೆ ತೊಡಕುಗಳ ಆಗದಂತೆ ಕಾಪಾಡಿಕೊಂಡು ಬರ್ತಿದ್ದಾಳೆ. ಬರಗಾಲ ಬಂದಿರೋದ್ರಿಂದ ಅದ್ದೂರಿಯಾಗಿ ಜಾತ್ರೆ ಮಾಡಲು ಆಗದ ಕಾರಣ ಜಲದಿಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಹೇಳಿದ್ದಾರೆ. ನಮಸ್ಕಾರ. ನಾವಿವತ್ತು ಜಟ್ಟಿ ಅಗ್ರಹಾರದ ಕೆರೆಯಂಗಳದಲ್ಲಿ ದೇವಗಾನಿಕೆ ಬೇವಿನಳಮ್ಮನವರ ಒಂದು ಜಲ್ದಿ ಮಹೋತ್ಸವದಲ್ಲಿ ನಾವಿವತ್ತು ಪಾಲ್ಗೊಂಡಿದ್ದೇವೆ. ಬೇವಿನಳಮ್ಮ ಇದು ದೇವತೆ 7 ಮಂದಿ ದೇವಗಾನಿಕೆಯರಲ್ಲಿ ಒಬ್ಬರು. ಈ ನಮ್ಮ ಕೊರಟಗೆರೆ ಅದರಲ್ಲೂ ಸಿಎನ್ ದುರ್ಗ ಪರಿಸರದಲ್ಲಿ ಏನು 7 ಜನ ದೇವಗಾನಿಕೆಯರಿದ್ರಲ್ಲೇ ಅದರಲ್ಲಿ ಬೇವಿನಳಮ್ಮ ಕೂಡ ಒಬ್ಬರು. ಇಲ್ಲಿ ವಿಶೇಷ ಅಂತಂದರೆ ಈ 7 ಜನ ದೇವಗಾನಿಕೆಯರಲ್ಲಿ ಬೇವಿನಳಮ್ಮ ವಿಶೇಷವಾಗಿರೋದು. ಬೇವಿನಳಮ್ಮನ ಆಚರಣೆಗಳು ಸಂಪ್ರದಾಯಗಳು ವಿಶೇಷವಾಗಿ ನಾವು ಮಾಡ್ತೇವೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ. ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಅಂದರೆ ಅಗ್ರಹಾರದ ಪರಿಸರದಲ್ಲಿ ಒಂದು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಜಾತ್ರೆ ಮಾಡಿದ್ರೆ ಬಹಳಷ್ಟು ಖರ್ಚುಗಳಾಗುತ್ತೆ. ಹಾಗಾಗಿ ಆ ಖರ್ಚಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಂಪ್ರದಾಯ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ವರ್ಷ ಜಲ್ದಿಯನ್ನು ಮಾಡ್ತೇವೆ. ಈ ಒಂದು ಜಲ್ದಿಯ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನಡೆಯುವಂಥ ಎಲ್ಲ ಸಂಪ್ರದಾಯಗಳು ಕೂಡ ನಡೆಯುತ್ತೆ. ಆದರೆ ಜಾತ್ರೆಯಲ್ಲಿ ನಡೆಯುವಂತಹ ಊರಾಡುವಂಥದ್ದು, ಅದೇ ರೀತಿ ಮಡ್ಲಕ್ಕಿಯನ್ನು ತುಂಬಿಸ್ಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಮಾರನೇ ದಿನ ಏನೊಂದು ದೇವರಿಗೆ ಬಲಿಯನ್ನು ಕೊಟ್ಟು ಮಾಂಸಾಹಾರವನ್ನು ಮಾಡೋದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ. ಯಾಕೆ ಅಂತಂದರೆ ಖರ್ಚಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವೇ ಜಲ್ದಿ ಮಾಡ್ತಾ ಇರೋದ್ರಿಂದ ಈ ಜಲ್ದಿ ಸಂದರ್ಭದಲ್ಲಿ ಕಡಿಮೆ ಖರ್ಚಿರುತ್ತೆ. ದೇವರ ಒಂದು ಆಚರಣೆಗಳನ್ನು ತಪ್ಪಿಸದೆ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಜನರ ಒಂದು ಏನು ಖರ್ಚಾಗ್ತಾ ಇತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಯಾವುದೇ ಸಂಪ್ರದಾಯಗಳು ಕೂಡ ಇಲ್ಲಿ ನಿಂತಿರೋದಿಲ್ಲ, ಎಲ್ಲವೂ ಕೂಡ ನಡೆದಿರುತ್ತೆ. ಈ ಒಂದು ಬೇವಿನಳಮ್ಮನ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಆಶಿಸ್ತೇನೆ. ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ನಾವು ನಡೆಸ್ಕೊಂಬಂದಾಗ್ತೀವಿ. ಇದು ಒಂದು ಪಾರಂಪರಿಕ ಇತಿಹಾಸವುಳ್ಳಂಥ ದೇವರು ಊರು. ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿಗಳಿಗೆ ದಾನವಾಗಿ ಕೊಟ್ಟಿರೋಂಥ ಊರು. ಇದು ರಾಜಮನೆತನದಲ್ಲಿ ಒಂದು ಹೆಸರಿರೋಂಥ ಊರು. ಈ ಊರಿನಲ್ಲಿ ಒಂದು ಗ್ರಾಮ ದೇವತೆಯಾದ ಬೇವಿನಳಮ್ಮ ದೇವಿಯನ್ನು ನಾವು ಪ್ರತಿ ವರ್ಷವೂ ಜಲ್ದಿ ಮಹೋತ್ಸವ ಜಾತ್ರೆ ಅಂದರೆ 5 ವರ್ಷಕ್ಕೊಂದು ಸಾರಿ ಮಾಡ್ತೀವಿ ಜಾತ್ರೆಯನ್ನು. ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡ್ಬಂದಿರ್ತೀವಿ. ಈ ಒಂದು ಜಲ್ದಿ ಮಹೋತ್ಸವ ದೇವಿ ಕುಣಿತದ ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಿಮ್ಮರಾಜು, ಮಧುಸೂದನ್, ಟೈಗರ್ ನಾಗರಾಜು, ಬಸವರಾಜು, ಕೇಬಲ್, ಸಿದ್ದಗಂಗಯ್ಯ, ಮಂಜುನಾಥ, ಹನುಮಂತರಾಜು, ಚಂದ್ರಕುಮಾರ್, ಸಿದ್ದರಾಜು ಸೇರಿ ಅಕ್ಕಪಕ್ಕದ ಗ್ರಾಮಗಳ ಸಮಸ್ತ ಭಕ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.